ಗಣೇಶಾಯ ನಮಃ. ಗುರುಚರಿತ್ರೆಯ 3ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ನಾಮಧಾರಕ ಸಿದ್ಧಮುನಿಗೆ ಪರಮಾತ್ಮನು ಭೂಮಿಯ ಮೇಲೆ ಅವತರಿಸಿದ ಕಾರಣಗಳನ್ನು ಹೇಳಿ ಎಂದು ಕೇಳಿಕೊಂಡಾಗ ಸಿದ್ಧಮುನಿಯು ಅದಕ್ಕೆ ಪೂರಕವಾದ ಕಥೆಯೊಂದನ್ನು ಹೇಳುತ್ತಾನೆ. ಅಂಬಋಷಿ ಎಂಬ ಬ್ರಾಹ್ಮಣನು ದ್ವಾದಶಿ ವ್ರತವನ್ನು ಪಾಲಿಸುತ್ತಿದ್ದನು. ಅಂದು ಅತಿಥಿ ಅಭ್ಯಾಗತರನ್ನು ಆದರದಿಂದ ಪೂಜಿಸಿ ಸತ್ಕಾರವನ್ನು ಮಾಡುತ್ತಿದ್ದನು. ಅಂದು ಇಡೀ ದಿನದಲ್ಲಿ ಬರೀ ಹರಿಚಿಂತನೆಯನ್ನೇ ಮಾಡುತ್ತಿದ್ದನು. ಹೀಗೆ ಬಹುಕಾಲದಿಂದ ಆತನ ವ್ರತವು ಸಾಗಿ ಬಂದಿತ್ತು. ಹೀಗೆ ಇರಲು ಒಂದು ದಿನ ಆತನ ವ್ರತವನ್ನು ಭಂಗ ಮಾಡಲು ದೂರ್ವಾಸ ಮುನಿಯು ಅತಿಥಿಯಾಗಿ ಬಂದನು. ಅಂದು ಒಂದು ಗಳಿಗೆಯ ಮಟ್ಟಿಗೆ ಸಾಧನ ದ್ವಾದಶ ತಿಥಿ ಇತ್ತು. ಅತಿಥಿಯಾಗಿ ಬಂದವನು ಮಹಾಪುರುಷ. ಈ ಕಾರಣದಿಂದ ತನ್ನ ವ್ರತ ಹೇಗೆ ಪೂರೈಸುವುದೋ ಎಂದು ಅಂಬಋಷಿಗೆ ಭೀತಿಯುಂಟಾಯಿತು. ನಂತರ ಅಂಬಋಷಿಯು ಋಷಿಗಳು ಬಂದಿದ್ದನ್ನು ಕಂಡು ವಂದಿಸಿದನು. ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಉಪಚರಿಸಿದನು ಮತ್ತೆ ಪೂಜಿಸಿದನು. ಅಲ್ಲದೆ, ಸ್ವಾಮಿ, ಒಂದು ಗಳಿಗೆಯ ಸಾಧನ ದ್ವಾದಶಿಯುಂಟು. ಆದ್ದರಿಂದ ತಾವು ತಮ್ಮ ಅನುಷ್ಠಾನವನ್ನು ಮುಗಿಸಿಕೊಂಡು ಬೇಗನೆ ಭೋಜನಕ್ಕೆ ಬರಬೇಕು ಎಂದು ವಿನಂತಿಸಿಕೊಂಡನು. ನಂತರ ದೂರ್ವಾಸ ಮಹರ್ಷಿಗಳು ನದಿಗೆ ಹೋದರು. ಸ್ನಾನ ಅನುಷ್ಠಾನಗಳನ್ನು ವಿಧಿಯುಕ್ತವಾಗಿ ಮುಗಿಸಿದರು. ಆದ್ದರಿಂದ ಗೊತ್ತಾದ ಹೊತ್ತು ಮೀರಿ ಹೋಯಿತು. ಇತ್ತ ಕಡೆ ಸಾಧನೆಯ ಒಂದು ಗಳಿಗೆ ಕೂಡಿ ಬಂದಿತು. ಆಗ ಅಂಬಋಷಿಯು ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡನು. ಒಂದು ವ್ರತಭಂಗವಾಗುವುದು, ಇಲ್ಲವೇ ಅತಿಥಿಗಳನ್ನು ನಿರ್ಲಕ್ಷಿಸಿದ ಹಾಗೆ ಆಗುವುದು. ಕೊನೆಗೆ ಏನು ಮಾಡುವುದು ಎಂದು ತಿಳಿಯದೆ ತೀವ್ರವಾದ ಚಿಂತೆಗೆ ಒಳಗಾದನು. ಬಹುಕಾಲದಿಂದ ಸಾಗಿ ಬಂದ ವ್ರತವನ್ನು ನಿಲ್ಲಿಸಬಾರದು, ವ್ರತಭಂಗ ಮಾಡಲಾಗದೆಂದು ತಿಳಿದುಕೊಂಡು ತೀರ್ಥವನ್ನು ತೆಗೆದುಕೊಂಡು ಪಾರಣೆ ಮಾಡಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ದೂರ್ವಾಸ ಮುನಿಗಳು, ದುರಾತ್ಮ, ಅತಿಥಿಯನ್ನು ಬಿಟ್ಟು ಭೋಜನ ಮಾಡಿದೆಯಾ ಎಂದು ಸಿಟ್ಟಿನಿಂದ ನೀನು ಹಲವಾರು ನೀಚ ಯೋನಿಗಳಲ್ಲಿ ಜನ್ಮ ಪಡೆ ಎಂದು ಶಾಪವನ್ನು ಇತ್ತರು. ಇದರಿಂದ ಈ ಶಾಪವನ್ನು ಕೇಳಿದ ಅಂಬಋಷಿಯು ಅಂಜಿ ನಡುಗುತ್ತಾ ಮಹಾವಿಷ್ಣುವನ್ನು ಸ್ಮರಿಸಿದನು. ಭಕ್ತವತ್ಸಲನಾದ ಹರಿಯು ಭಕ್ತನ ಆರ್ತನಾದವನ್ನು ಕೇಳಿ ಭೂಮಿಗೆ ಬಂದನು. ಭಕ್ತವತ್ಸಲನಾದ ಶ್ರೀ ನಾರಾಯಣನು ಶರಣಾಗತರನ್ನು ರಕ್ಷಿಸಲು ಕರುವಿಗಾಗಿ ಆಕಳು ಓಡಿ ಬರುವಂತೆ ಬರುವನೆಂದು ಪುರಾಣಗಳೇ ಬಿರುದು ನೀಡಿವೆ. ಹಾಗೆ ಬಂದವರು ನಂತರ ಅಂಬಋಷಿಯ ಪಕ್ಕದಲ್ಲಿ ಕುಳಿತುಕೊಂಡನು. ನಂತರ ಅಂಬಋಷಿಯು ವಿಷ್ಣುವಿಗೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಆಗ ವಿಷ್ಣುವು ದೂರ್ವಾಸನನ್ನು ಕುರಿತು, ನೀವು ನನ್ನ ಭಕ್ತರನ್ನು ಶಪಿಸಿದಿರಿ. ನನ್ನ ದಾಸನನ್ನು ಕಾಯುವುದು ಧರ್ಮವಾಗಿದೆ. ಆದ್ದರಿಂದ ಆ ಶಾಪವನ್ನು ನನಗೆ ಕೊಡಬೇಕು ಎಂದು ಹೇಳಿದನು. ದೂರ್ವಾಸರೆಂದರೆ ಸಾಮಾನ್ಯ ಋಷಿಯಲ್ಲ, ಋಷೀಶ್ವರನು, ಮಹಾಜ್ಞಾನಿಯು. ಇನ್ನು ಮುಂದೆ ಭೂಭಾರವನ್ನು ಅಗತ್ಯವಾಗಿ ಕಡಿಮೆ ಮಾಡಬೇಕಾಗಿದೆ ಎಂದು ವಿಚಾರಿಸಿ ಈ ಶಾಪದ ನಿಮಿತ್ತವಾಗಿ ಎಲ್ಲ ಭಕ್ತರನ್ನು ಉದ್ಧರಿಸಲು ಲಕ್ಷ್ಮಿಯೊಂದಿಗೆ ಅವತರಿಸು ಎಂದು ಶಾಪವನ್ನು ನೀಡಿದನು. ದೂರ್ವಾಸ ಮುನಿಯ ಶಾಪವನ್ನು ಸ್ವೀಕರಿಸಿದ ವಿಷ್ಣುವು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪ್ರತಿಪಾಲಿಸಲು 10 ಅವತಾರಗಳನ್ನು ಧರಿಸಿ ಅವತರಿಸಿದನು. ಹೀಗೆ ಇದು ಪರಮಾತ್ಮನು ಅವತರಿಸುವ ಕಾರಣವನ್ನು ಸಿದ್ಧಮುನಿಯು ನಾಮಧಾರಕನಿಗೆ ಈ ಕಥೆಯ ಮೂಲಕ ತಿಳಿ ಹೇಳಿದನು. ಇಲ್ಲಿಗೆ ಗುರುಚರಿತ್ರೆಯ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು.